ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೋಡ್ಬೋದು ನನ್ನ ಮಗ ಸ್ಕೂಲಿಂದ ಬಂದು ಸ್ವೀಟ್ ಕಾರ್ನ್ ತಿಂತಾ ಇದ್ದಾನೆ. ನಾನು ಕೆಲಸ ಇರ್ತದಲ್ಲ ಮನೇಲಿ, ಸೊ ಅದೆಲ್ಲ ಒಂದು ಕೂಡ ಫಿನಿಷ್ ಮಾಡ್ತಾಯಿದ್ದೆ. ಅವ್ನಿಗೆ ಹೇಳ್ತಾ ಇದ್ದೆ, ಸೀದಾ ಕೂತ್ಕೊರಪ್ಪ, ಹೆಂಗೆ ಕುಂತಿದ್ದೀಯ ಅಂತಂದರೆ ಕೇಳ್ತಾ ಇಲ್ಲ, ಮಕ್ಕಳೆಲ್ಲ ಕೇಳೋದಿಲ್ಲ ಅವರು. ಸೊ ಫ್ರೆಂಡ್ಸ್, ನಾನು ಫಾಸ್ಟ್ ನನ್ನ ಮನೆ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿ ಪೂಜಾವನ್ನು ಕೂಡ ಫಿನಿಷ್ ಮಾಡ್ತೇನೆ. ಫ್ರೆಂಡ್ಸ್, ನೋಡ್ಬೋದು ಮಾಡ್ತಾ ಇದ್ದಾನೆ, ಆಗಿದೆ. ಸೊ ಫ್ರೆಶ್ ಅಪ್ ಆಗಿ ಬರ್ತೇನೆ ಕ್ವಿಕ್ಕಾಗಿ. ಫ್ರೆಂಡ್ಸ್, ನೋಡ್ಬೋದು ನಾನು ಫ್ರೆಶ್ ಆಗಿ ಬಂದಿದ್ದೇನೆ. ಸೊ ಫಸ್ಟ್ ನಾನು ನನ್ನ ಹೇರ್ ಕೇರ್ ಮಾಡ್ತೇನೆ. ಯೂಶ್ವಲಿ ನಾನು ಏನು ಮಾಡ್ತೇನಲ್ಲ ಫ್ರೆಂಡ್ಸ್, ಅದು ಹೇರ್ ಸೀರಮ್ ಸ್ವಲ್ಪ ಅಪ್ಲೈ ಮಾಡ್ತೇನೆ ಹೇರಿಗೆ, ಯಾಕಂದರೆ ತುಂಬ ಇಂಪಾರ್ಟೆಂಟ್ ಹೇರ್ ಸೀರಮ್. ಹೇರ್ ಡ್ರೈಡ್ ಮಾಡೋಕ್ಕಿಂತ ಮುಂಚೆ ಹೇರ್ ಸೀರಮ್ ಹಚ್ಚಲೇಬೇಕು. ಸೊ ನಾನು ಯಾವ ರೀತಿ ಅಪ್ಲೈ ಮಾಡೋದು ಅಂತಂದು ತೋರಿಸ್ತಾ ಇದ್ದೇನೆ ನಿಮಗೆ. ನೋಡ್ಬೋದು ಸ್ವಲ್ಪ ತೊಗೊಂಡ್ರೆ ಸಾಕು ಫ್ರೆಂಡ್ಸ್, ತ್ರೀ ಡ್ರಾಪ್ ಕೂಡ ತುಂಬ ಆಗ್ತದೆ. ಅದು ಸ್ವಲ್ಪ ಅನಿಸ್ತಾ ಇದೆ, ತುಂಬ ಆಗ್ತದೆ. ಸೊ ಹೇರ್ ಡ್ರೈರ್ ಕೂಡ ಫಿನಿಷ್ ಮಾಡ್ತೇನೆ ಫ್ರೆಂಡ್ಸ್ ಕ್ವಿಕ್ಕಾಗಿ. ನೋಡ್ಬೋದು ಯಾವ ರೀತಿ ಮಾಡ್ತಾ ಇದ್ದೇನೆ. ಇಲ್ಲಾಂದರೆ ನಿಮಗೆ ಗೊತ್ತಲ್ಲ, ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೇನೆ, ನನಗೆ ಹೇರ್ ಹಸಿದು ಬಿಟ್ಟರೆ ತುಂಬ ಇರಿಟೇಷನ್ ಆಗಿಬಿಡ್ತದೆ. ಹೇರ್ ಸ್ವಲ್ಪ ಡ್ರೈ ಇರಬೇಕು ಅಂದರೆ ಚಲೋ ಅನಿಸ್ತದೆ ನನಗೆ. ಇಲ್ಲಾಂದರೆ ಹೊರಗಡೆ ರೈನ್ ಕೂಡ ಬರ್ತಾ ಇದೆ, ಆಮೇಲೆ ಕೂದಲ ಕೂಡ ಹಸಿ ಅಂದ್ಬಿಟ್ರೆ ಮುಗೀತು, ಇಷ್ಟ ಆಗೋದಿಲ್ಲ. ಸೊ ಆಗಿದೆ ನಂದು ಹೇರ್ ಡ್ರೈ. ಸಾಕು ನನಗೆ ಇಷ್ಟೇ, ಸ್ವಲ್ಪ ಹೇರ್ ಡ್ರೈಯರ್ ಆದರೆ ಸಾಕು. ಒಳಗಡೆ ಅಷ್ಟೇ, ಹೊರಗಡೆ ಆರಾಮಾಗಿ ಹೊಂದ್ಕೊತದಲ್ಲ, ಸೊ ಇರಲಿ ಅಂತಾನೆ. ಫ್ರೆಂಡ್ಸ್, ಈಗ ನಾನು ಸ್ವಲ್ಪ ಸ್ಕಿನ್ಗೆ ಹೇರ್ ಸ್ಪ್ರೇ ಹಚ್ಕೊತಾನೆ, ಮತ್ತು ಸಿರಮ್ ಕೂಡ ನಾನು ಅಪ್ಲೈ ಮಾಡ್ತೇನೆ. ಸಿರಮ್ ನಾನು ಗಾರ್ನಿಯರ್ದೇ ಯೂಸ್ ಮಾಡೋದು. ಆಮೇಲೆ ಅದು ಬ್ರೈಟ್ ಬ್ಯೂಟಿನ್ ಬರ್ತದಲ್ಲ ಫ್ರೆಂಡ್ಸ್, ಅದು. ಸೊ ಫ್ರೆಂಡ್ಸ್, ಲಿಪ್ ಬಾಮ್ ಕೂಡ ಹಚ್ಕೊಂಡು ಬನ್ನಿ ನಾವು ಹೋಗೋಣ ಹೊರಗಡೆ, ಪೂಜಾವನ್ನು ಕೂಡ ಮಾಡೋಣ. ಸೊ ಲಿಪ್ ಬಾಮ್ ಹಚ್ಕೊತಾ ಇದ್ದೆ, ನಾನು ತೋರಿಸ್ತಾ ಇದ್ದೇನೆ ನಿಮಗೆ ನೋಡಿ ಯಾವ ರೀತಿ ಹಚ್ಕೋಬೇಕಂತಂದೆ. ಫ್ರೆಂಡ್ಸ್, ಆಯಿತು, ಸಿರಮ್ ಕೂಡ ಅಪ್ಲೈ ಮಾಡ್ತೇನೆ. ಫ್ರೆಂಡ್ಸ್, ಇಷ್ಟಂದ್ರೂ ನೀವು ನಿಮ್ಮ ಸ್ಕಿನ್ನಿಗೆ ಕೇರ್ ಮಾಡಲೇಬೇಕು, ಎಷ್ಟು ಬ್ಯುಸಿ ಇದ್ದರೂ. ಓಕೆ ಫ್ರೆಂಡ್ಸ್, ಬನ್ನಿ ಹೋಗೋಣ ನೆಕ್ಸ್ಟ್. ಸೊ ಇವನು ಸ್ಟಡಿ ಮಾಡ್ತಾ ಇದ್ದ, ಸೊ ಅವನಿಗೆ ಅಲ್ಲೇ ಬಿಟ್ಟು ನಾನು ಪೂಜೆ ಮಾಡೋಣ ಅಂತಂದೆ ಹೋಗ್ತಾ ಇದ್ದೇನೆ. ಸೊ ಪೂಜಾ ಕೂಡ ಫಿನಿಷ್ ಮಾಡ್ತೇನೆ ಫ್ರೆಂಡ್ಸ್, ಮತ್ತು ತೋರಿಸ್ತೇನೆ ನಿಮಗೆ ಈಸಿಗೆ. ಆಮೇಲೆ ಪಾಪು ಯಾವ ರೀತಿ ಹೋಮ್ವರ್ಕ್ ಮಾಡ್ತಾ ಇದೆ ಅಂತಂದೇ ನೋಡ್ಬೋದು ನೀವು. ಅವ್ನು ಕರೆಕ್ಟಾಗೆ ಬರೀತಾನೆ, ಕೆಲವೊಂದು ಮಿಸ್ಟೇಕ್ ಮಾಡ್ತಾನೆ ಅಲ್ಲ. ಸೊ ಅವ್ನಿಗೆ ನಾನು ಅಂತ ಇದೆ, ಕೆಲವೊಂದು ಮಿಸ್ಟೇಕ್ ಮಾಡ್ತೀಯಲ್ಲಪ್ಪ, ಹೀಗೆ ಕರೆಕ್ಟ್ ಮಾಡಿಬಿಡು ನೀನು, ಆಮೇಲೆ ಅದೇ ಮಿಸ್ಟೇಕ್ ನೋಡ್ಕೊತ ತಳಗಡೆ ಬರ್ಕೊತ ಹೋಗ್ಬಿಟ್ಟೆ ಅಂದರೆ ಆಮೇಲೆ ನಾನು ಫುಲ್ ಕ್ಲೀನ್ ಮಾಡೋಕೆ ಹಚ್ತೇನಲ್ಲ, ರಬ್ ಮಾಡಿ ಮತ್ತೆ ಬರೀಬೇಕಾಕತಿ ಅಂತ ಹೇಳ್ತಾ ಇದ್ದೆ. ಅಮ್ಮ ಅಂತ ಆಯ್ತಾ. ಸೊ ಅವನಿಗೆ ಹೋಮ್ವರ್ಕ್ ಬರೆಯೋಕೆ ಕೊಟ್ಟು ನಾನು ನನ್ನ ಪೂಜಾ ಕೂಡ ಮುಗಿಸ್ತಾ ಇದ್ದೆ. ಫ್ರೆಂಡ್ಸ್, ನೋಡ್ಬೋದು ಎಲ್ಲವನ್ನು ಕೂಡ ತೊಳೆದು ಅದನ್ನು ನೀರು ಹೋಗೋದಕ್ಕೆ ಬಿಟ್ಟಿದ್ದೆ ನಾನು. ಅದು ನನ್ನ ಪೂಜಾ ರೂಮ್ನಲ್ಲಿ ಯಾಕದು ತಳಗಡೆ ಹಾಕಿದ್ದೇನೆ ಅಂದರೆ ಸಿಲ್ವರ್ದು, ಅದು ವುಡನ್ದಿದೆಯಲ್ಲ ಫ್ರೆಂಡ್ಸ್, ಏನಾಗ್ತದೆ ಅಂದರೆ ನೀರು ನಿಂತು ಅದು ಹಸಿಯಾಗಿ ಬಿಡ್ತದಲ್ಲ. ನಿಮಗೇನು ಹೇಳೋದಂತೂ ಬೇಡ. ಸೊ ಗೊತ್ತಿರ್ತದೆ ಕೆಲವೊಂದು ಮಂದಿ ಕ್ವಶನ್ ಮಾರ್ಕ್ ಇರ್ತದಲ್ಲ ತಲೆಯಲ್ಲಿ, ಯಾಕೆ ಹಾಕಿದ್ದಾರೆ ಅಂತಂದೆ. ಸೊ ನಾನು ಮೊದಲೇ ಅವ್ರ ಡೌಟ್ ಕ್ಲಿಯರ್ ಮಾಡ್ತೇನೆ ಫ್ರೆಂಡ್ಸ್. ಸೊ ಪೂಜಾ ಕೂಡ ಫಿನಿಷ್ ಆಗಿದೆ ನಂದು. ಸೊ ಕ್ವಿಕ್ಕಾಗಿ ಈಸಿಯಾಗಿ ಆಗಿದೆ. ಸೊ ಪೂಜಾ ಕೆಲಸ ಮುಗಿದ್ಬಿಟ್ರೆ ಫ್ರೆಂಡ್ಸ್ ಬಾಕಿ ಕೆಲಸ ಎಲ್ಲ ಆಗಿಬಿಡ್ತದೆ, ಅಷ್ಟು ಟೈಮ್ ಹಿಡಿಯೋದಿಲ್ಲ. ಸೊ ಈ ಪೂಜಾ ಆದ ಕೂಡಲೇ ನಾನು ಅಡುಗೆಗೆ ಏನು ಮಾಡ್ಬೇಕಂತಂದು ವಿಚಾರ ಮಾಡ್ತೇನೆ. ಸೊ ನಾನು ಏನು ಮಾಡ್ಬೇಕಂತಂದೇ ಥಿಂಕ್ ಮಾಡ್ತಾ ಇದ್ದೇನೆ. ಏನು ಮಾಡಬೇಕು, ಸುಳ್ಳೆ ಏನಾದರೂ ಮಾಡಿದ್ರೆ ಏನಾಗ್ತದೆ, ಉಳಿದ್ಬಿಡ್ತದೆ ಜಾಸ್ತಿ. ಆಮೇಲೆ ಬೆಳಗ್ಗೆ ಪಾಪಕ್ಕೆ ಸ್ವೀಟ್ ಕಾರ್ನ್ ಕುದಿಸಿದ್ದಲ್ಲ, ಅವನು ತಿಂತಾ ಇದ್ದಾನೆ. ಸೊ ಅದರಲ್ಲಿ ಕೂಡ ಮಿಕ್ಕಿದಿತ್ತು, ಸೊ ಅದು ಕೂಡ ತೆಗೆದಿಡ್ತಾ ಇದ್ದಾನೆ. ಸೊ ಪಾಪುನ ಟಿಫಿನ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ, ನೀಟಾಗಿ ಕ್ಲೀನ್ ಮಾಡಿ ಇಟ್ಬಿಟ್ರೆ ಇವತ್ತೇ. ಸೊ ಮಾರ್ನಿಂಗ್ ನನಗೆ ಅಷ್ಟು ಇದಾಗೋದಿಲ್ಲ, ಇದು ಎಲ್ಲ ಅವ್ರು ರಬ್ಬರೆಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡಲೇಬೇಕು. ಇಲ್ಲಾಂದರೆ ಏನಾಗ್ತದೆ ಅಂದರೆ ಅದರಲ್ಲಿ ನೀರು ಉಳಿದ್ಬಿಡ್ತದೆ ರಬ್ಬರ್ ಒಳಗಡೆ. ಸೊ ಅದು ಸರಿ ಅನ್ಸೋದಿಲ್ಲಲ್ಲ, ಅದಕ್ಕೆ ನಾನು ಅದು ರಬ್ಬರ್ ಕ್ಲೀನ್ ಮಾಡಿ ಡ್ರೈ ಆಗಿ ಇಟ್ಬಿಡ್ತೇನೆ. ಮಾರ್ನಿಂಗ್ ಅಂದರೆ ಅದು ಡ್ರೈ ಆಗ್ತದಲ್ಲ, ಸೊ ಅವ್ನಿಗೆ ಚಲೋ ಆಗ್ತದೆ ಅದು ಪ್ಯಾಕ್ ಮಾಡೋದಕ್ಕೆ. ಆಯ್ತು ನನಗೂ. ಫ್ರೆಂಡ್ಸ್, ನಡಿ ಎಲ್ಲ ವಾಶ್ ಮಾಡಿರೋಂಥದ್ದು ಜಾಗದಲ್ಲಿ ಹಾಕಿ. ಫ್ರೆಂಡ್ಸ್, ನೋಡ್ಬೋದು ಎಲ್ಲವನ್ನು ಕೂಡ ನಾನು ತಳ್ದೇನೆ. ಮತ್ತು ಏನು ಮಾಡಬೇಕು ಅಂತಂದೆ ಬೇಳೆ ಸಾರು ಮಾಡಬೇಕು ಅಂತಂದೆ, ತೊಗರಿ ಬೇಳೆ ಸಾರು. ಅದು ಈಸಿಯಾಗಿ ಕೂಡ ಆಗ್ತದಲ್ಲ ಫ್ರೆಂಡ್ಸ್. ಸೊ ನಾನು ಬೇಳೆ ಸಾರು, ನನಗೆ ಗ್ರೀನ್ ಕಲರ್ ತುಂಬ ಇಷ್ಟ. ಸೊ ನಾನು ವಾಶ್ ಮಾಡಿ ಮತ್ತು ಅದಕ್ಕೆ ಸ್ವಲ್ಪ ನೀರು, ಅರಿಶಿನ ಪುಡಿ, ಉಪ್ಪು, ಆಮೇಲೆ ಟೊಮೆಟೊ ಮತ್ತು ಗ್ರೀನ್ ಚಿಲ್ಲಿ ಕೂಡ ಹಾಕ್ತೇನೆ. ಗ್ರೀನ್ಗೆ ಮಾಡ್ತೇನೆ ನಾನು, ರೆಡ್ ಕಲರ್ ನನಗೆ ಇಷ್ಟ ಇಲ್ಲ. ನೋಡ್ಬೋದು ಹಾಕ್ತಾಯಿದ್ದೆ ನಾನು ಉಪ್ಪು ಮತ್ತು ಅರಿಶಿನ ಪುಡಿ.
ನಾನು ಟೊಮೆಟೊ ಮತ್ತು ಗ್ರೀನ್ ಚಿಲ್ಲಿ ಸ್ವಲ್ಪ ಕೊರೆಂಡರ್ ಅಷ್ಟನ್ನು ಹಾಕಿ 2 ವಿಸಲ್ಸ್ ಹೊಡ್ಸಿದ್ರೆ ಸಾಕು. ತುಂಬ ಹೊಡ್ಸಿದ್ರೆ ಏನಾಗ್ತದೆ, ಅದು ತುಂಬ ರೆಡಿ ಆಗ್ತದಲ್ಲ, ಬೇಳೆ ಎಲ್ಲ ತುಂಬ ಸಿಕ್ಕಾಪಟ್ಟಿ ಬೆಂದ್ಬಿಡ್ತದೆ. ಸೊ 2 ಸೀಟಿ ಓಕೆ ಇದೆ. ಆಮೇಲೆ ಒಗ್ಗರಣೆ ಕೊಡ್ತಾವಲ್ಲ, ಅವಾಗ ಇನ್ನೂ ಸ್ವಲ್ಪದು ಬಾಯ್ಲ್ ಆಗ್ತದೆ. ಸೊ ಬನ್ನಿ ಫ್ರೆಂಡ್ಸ್, ನಾವು ಬೇಳೆ ಸಾರಿಗೆ ಇಟ್ಟು ಸ್ವಲ್ಪ ಹೋಗಿ ಕುದ್ರೋಣ. ಮತ್ತು ನಾನು ಬಾಜಿ ಕೂಡ ಏನು ಮಾಡ್ಬೇಕಂತಂದು ವಿಚಾರ ಮಾಡ್ತಾ ಇದ್ದೆ. ಸೊ ನನಗೆ ಹಾಗಲಕಾಯಿ ಪಲ್ಯ ಮಾಡ್ಬೇಕಂತಂದು ಇಷ್ಟ ಆಯಿತು. ಮತ್ತು ನನ್ನ ಮಗನಿಗೆ ಮಶ್ರೂಮ್ ಬೇಕಾ ಅಂದರೆ ನಾನು ಅವನಿಗೆ ಮಶ್ರೂಮ್ ಕೂಡ ಮಾಡಿಕೊಡ್ತಾನೆ ಫ್ರೆಂಡ್ಸ್. ನೋಡೋಣ ತೆಗೆದಿಕ್ತಾನೆ. ಈಗ ಅವ್ನು ಬಂದ ಬಳಿಕ ಅವನಿಗೆ ಕೇಳಿ ಮಾಡಿಕೊಡ್ತಾನೆ. ನಾನು ತಂದಿಟ್ಟಿದ್ದೇನೆ ಮಶ್ರೂಮ್. ನಿನ್ನೆ ತಂದಿದ್ದೆ ನಾನು ಕೆಲಸದಿಂದ ಬರೋ ಟೈಮಿಗೆ. ಸೊ ಅದು ಎಲ್ಲ ನನಗೆ ಶೂಟ್ ಮಾಡೋದಕ್ಕೆ ಟೈಮೇ ಸಿಗೋದಿಲ್ಲ ಫ್ರೆಂಡ್ಸ್, ಮಾಡ್ಬೇಕಂತಾನೆ ನಾನು. ಸೊ ಮತ್ತು ನನ್ನ ಕೆಲಸದಿದ್ರೆಲ್ಲ ನನಗೆ ಬಂದುಬಿಡ್ತೇನೆ. ಇವು ನನ್ನ ಪಾಪು ನೋಡಿ ಫ್ರೆಂಡ್ಸ್, ನನ್ನ ವಿಡಿಯೋ ನೋಡ್ತಾ ಇದ್ದ, ಅದು ಹಾಗೆ ಬಿಟ್ಟೆ ಹೋಗಿದ್ದಾನೆ ಎದ್ದೆ ಅವ್ರ ಅಜ್ಜಿ ಹತ್ರ. ಸೊ ನನ್ನ ಬಟ್ಟೆ ಕೂಡ ಇತ್ತು ವಾಷಿಂಗ್ ಮಿಷಿನ್ ಹಾಕಿಟ್ಟಿರೋದು. ಪಾಪುನ ಬಟ್ಟೆ ನಾನು ಒಳಗಡೆ ಹಾಕ್ತೇನೆ. ಫಸ್ಟ್ ರೂಮಲ್ಲಿ ಇಟ್ಟಿದ್ದೆ ನಾನು ಅದು ಸ್ಟ್ಯಾಂಡ್. ಈಗ ಯಾಕೆ ಅಂದರೆ ಹೊರಗಡೆ ಇಟ್ಟಂದರೆ ಇರಲಿ ಹೊರಗಡೆನೆ ಅಂತಂದರೆ ಹೊರಗಡೆ ಇಟ್ಟಿದ್ದಾನೆ, ಒಳಗಡೆ ಬೇಡಪ್ಪ ಅಂತಂದೆ. ಅದು ಕೂಡ ಇಷ್ಟು ಲೈಟ್ ಹಾಕಿದ್ದೇನೆ ಫ್ರೆಂಡ್ಸ್, ನಾನು ನೋಡ್ಬೋದು ಲೈಟ್ ಇದೆ. ಆಮೇಲೆ ಕ್ಯಾಮ್ರಾದ ಕೂಡ ಲೈಟ್ ಇದೆ. ಅಂದರೂ ಕೂಡ ಎಷ್ಟು ಡಾರ್ಕ್ ಆಗಿದೆ ಅಂದರೆ ಹೊರಗಡೆ ಮಳೆ ಬರ್ತಾ ಇದೆ. ಅದಕ್ಕೆ ನಾನು ಹತ್ತಿರ ಬರ್ತಾ ಇದ್ದಾನೆ, ಅದು ಫೋಕಸ್ ಮಾಡ್ತದೆ, ನೋಡ್ಬೋದು. ಮತ್ತು ಫ್ರೆಂಡ್ಸ್ ಬನ್ನಿ, ಅದು ಸಿಟಿ ಹೊಡೆದಿದೆ, ಆಫ್ ಮಾಡಿ ನಾನು ಸ್ವಲ್ಪ ಹೊತ್ತು ಕುಂದಿರ್ತಾನೆ. ಏನಿಲ್ಲ, ಪಾಪು ಟಿ ಆನ್ ಮಾಡಿಟ್ಟಿತ್ತಲ್ಲ, ಅದು ಕೂಡ ಆಫ್ ಮಾಡೋಣ. ಅವನು ಹಚ್ಚಿ ಇಟ್ಟು ಹೋಗ್ತಾನೆ, ನನ್ನ ಕೆಲಸ ಆಫ್ ಮಾಡೋದು ಅದೇ ಕೆಲಸ ಆಗಿ ಹೋಗ್ತದೆ. ಆಮೇಲೆ ಹೇರ್ ಕೂಡ ನಂದು ಸ್ವಲ್ಪ ಹಸಿ ಇದೆ, ಅದು ಆಗ್ತದೆ. ಫ್ಯಾನಿನ ಗಾಳಿಗೆಲ್ಲ ಒಣಗಿ ಹೋಗ್ತದೆ ಸ್ವಲ್ಪ ಹೊತ್ತಿನಾಗೆ. ಫ್ರೆಂಡ್ಸ್, ನಾನು ನಿಮಗೆ ಹೇಳ್ತಾ ಇದ್ದೆ, ಬನ್ನಿ ಬೇಳೆ ಸಾರು ಒಗ್ಗರಣೆ ಮಾಡೋಣ, ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಆಮೇಲೆ ನಾನು ಹೆಂಗೆ ಮಾಡ್ತಾ ಇದ್ದೆ ಫ್ರೆಂಡ್ಸ್, ಏನು ಮಾಡ್ಬೇಕಂತಂದೆ, ನಾನು ಒಂದು ಕ್ಲಿಪ್ ತಂದಿದ್ದೇನೆ ಫ್ರೆಂಡ್ಸ್. ಅದು ಕೂಡ ನೋಡ್ಬೋದು, ಎಷ್ಟು ಕಲರ್ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ. ಪಿಂಕ್ ಆರ್ ಯೆಲ್ಲೋಯಿಶ್ ಹಂಗೆ ನೋಡ್ಬೋದು. ಕೆಲವೊಂದು ಮಂದಿ ಹಾಕೊಂಡಿರ್ತಾರೆ ನೋಡಿರಿ ನೀವು, ಅವ್ರದ್ದನ್ನು ನೋಡೋಣ ಅಂತ ನಾನು ಟ್ರೈ ಮಾಡ್ತಾ ಇದ್ದೆ. ಸೊ ಅಷ್ಟೇನು ಸರಿ ಅನಿಸ್ಲಿಲ್ಲ ನನಗೆ. ಸೊ ಬ್ಯಾಡ ಅಂತಂದೆ, ತೆಗೆದಿಟ್ಟೆ. ಮತ್ತು ಹೋಗಿ ಕುಕ್ಕರ್ ಸೀಟಿಗೆ ಕೂಡ ಹೋಗಿದೆ. ಬನ್ನಿ ಒಗ್ಗರಣೆ ಹಾಕೋಣ. ಒಗ್ಗರಣೆಗೆ ಏನಿಲ್ಲ, ಸಿಂಪಲ್ಲಾಗಿ ನೀವು ಹೆಂಗೆ ಮಾಡ್ತೀರಲ್ಲ ಹಂಗೆ ಮಾಡಿ. ಮತ್ತು ನಾನು ರೈಸ್ ಮಾಡ್ಬೇಕಂತಂದಿದ್ದೆ. ಮತ್ತು ನನಗೆ ದೋಸೆ ಇದೆ, ಸೊ ಅದು ದೋಸೆ ಹಾಕೊತಾನೆ. ರೈಸ್ ನೋಡೋಣ, ಬೇಕಾದರೆ ಮಾಡೋಣ ಅಂತಂದು ದೋಸೆ ಹಾಕ್ತಾಯಿದ್ದೀನಿ. ಏನಿಲ್ಲ ಫ್ರೆಂಡ್ಸ್, 2 ದೋಸೆ ಹಾಕೊತಾನೆ, ಸ್ವಲ್ಪ ಬೇಳೆ ಸಾರು ಮತ್ತು ಹಾಗಲಕಾಯಿ ಪಲ್ಯ ಕೂಡ ಇದೆ. ಅದನ್ನು ಕೂಡ ಹಚ್ಕೊಂಡು ಮಸ್ತಾಗಿ ಉಣ್ಣೋಣ. ಊಟ ಫಿನಿಶ್ ಆಗ್ತದೆ, ಮತ್ತೆ ಸಿಗ್ತಾನೆ ನಿಮಗೆ ನಾನು. ಊಟ ಫಿನಿಶ್ ಮಾಡಿ ಮತ್ತು ನಂದು ಈವ್ನಿಂಗ್ ಎಕ್ಸಸೈಸ್ ರೂಟೀನ್ ಕೂಡ ನಾನು ತೋರಿಸ್ತೇನೆ ಫ್ರೆಂಡ್ಸ್ ನಿಮಗೆ ಮುಂದೆ ವಿಡಿಯೋದಲ್ಲಿ. ಏನಿಲ್ಲ ಫ್ರೆಂಡ್ಸ್, ನಿಮಗೆ ಟೈಮ್ ಸಿಗ್ತದಲ್ಲ ಅಂತಂದೇ ನೀವು ಎಕ್ಸಸೈಸ್ ಮಾಡಬೇಡಿ, ಅದ್ರ ಸಲುವಾಗಿ ಟೈಮ್ ತೆಗಿಬೇಕು. ಯಾಕಂದರೆ ನಾವು ಹೆಂಗೆ ನಮಗೆ ಸ್ಕಿನ್ಗೆ ಕೇರ್ ಮಾಡ್ತೀವಲ್ಲ ಫ್ರೆಂಡ್ಸ್, ಸ್ಕಿನ್ಗೆ ಅದು ಹೆಲ್ತಿಗೆ ಕೂಡ ಅಷ್ಟೇ ಕೇರ್ ಮಾಡಬೇಕು. ಯಾಕಂದರೆ ನಮ್ಮ ಕೇರ್ ನಾವು ಮಾಡಲಿಲ್ಲ ಅಂದರೆ ಯಾರು ಮಾಡ್ತಾರೆ ಹೇಳಿ ಫ್ರೆಂಡ್ಸ್. ಸೊ ಎವ್ರಿ ಡೇ ಅಟ್ಲೀಸ್ಟ್ ವೀಕ್ನಾಗ 5 ಡೇಸ್ ಸರಿ ಮಾಡಲೇಬೇಕು. 2 ಡೇಸ್ ನೀವು ಸ್ಕಿಪ್ ಮಾಡಿದ್ರೂ ನಡೀತದೆ. ಸೊ ಯಾಕಂದರೆ ತುಂಬ ಇಂಪಾರ್ಟೆಂಟ್ ಹೆಲ್ತಿಗೆ. ಸೊ ಫ್ರೆಂಡ್ಸ್ ಬನ್ನಿ ಟೇಸ್ಟ್ ಮಾಡೋಣ. ಚೆನ್ನಾಗಿ ಅನ್ನಿಸ್ತದೆ ಬೇಳೆ ಸಾರು ಮತ್ತು ದೋಸೆ ಕೂಡ. ಸೊ ಫ್ರೆಂಡ್ಸ್, ನಾನು ಎಕ್ಸಸೈಸ್ ಕೂಡ ಮಾಡ್ತಾ ಇದ್ದೇನೆ, ನೋಡ್ಬೋದು, ತೋರಿಸ್ತಾ ಇದ್ದೇನೆ ನಿಮಗೆ. 2 ಮಿನಿಟ್ಸ್ ಇರಲಿ ಅಂತಂದರೆ. ಸೊ ಎಕ್ಸಸೈಸ್ ಕೂಡ ಫಿನಿಶ್ ಮಾಡ್ತೀನಿ ಫ್ರೆಂಡ್ಸ್. ಮತ್ತು ಎಕ್ಸಸೈಸ್ ಫಿನಿಶ್ ಆಗಿ ಒಂದು 10-20 ಮಿನಿಟ್ಸ್ ಬಿಟ್ಟು ನಾನು ಗ್ರೀನ್ ಟೀ ಕೂಡ ತೊಗೊತಾನೆ ಫ್ರೆಂಡ್ಸ್. ಮತ್ತು ಫ್ರೆಂಡ್ಸ್ ಸಿಗ್ತಾನೆ ನಿಮಗೆ ನೆಕ್ಸ್ಟ್ ವಿಡಿಯೋಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಬೈ ಫ್ರೆಂಡ್ಸ್. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತು ಕೆಲವೊಂದು ಮಂದಿ ನೋಡ್ತಾರೆ ಈ ವಿಡಿಯೋ, ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್. ನಿಮಗೆ ಇಷ್ಟ ಆದರೆ ಮಾಡಿ, ಫೋರ್ಸ್ ಇಲ್ಲ. ಸೊ ಮತ್ತು ಫ್ರೆಂಡ್ಸ್ ಸಿಗ್ತಾನೆ ನಿಮಗೆ ನೆಕ್ಸ್ಟ್ ವಿಡಿಯೋಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್. ಮತ್ತು ನೀವು ಯಾವ ಊರಿಂದ ನೋಡ್ತಾ ಇದ್ದಾರೆ ಅದು ಕೂಡ ನನಗೆ ಕಮೆಂಟ್ ಹಾಕಿ, ನನಗೆ ಗೊತ್ತಾಗ್ತದೆ ಇವ್ರು ನೋಡ್ತಾ ಇದ್ದಾರೆ ಅಂತಂದೆ. ಸೊ ಚಲೋ ಅನಿಸ್ತದಲ್ಲ. ಚಲೋ ಫ್ರೆಂಡ್ಸ್, ಬಾಯ್. ಸಿಗೋಣ ನೆಕ್ಸ್ಟ್ ವಿಡಿಯೋಲ್ಲಿ. Goodbye.